ಸಣ್ಣ ಒಟ್ಟು ಮಾಡಿದೆ ಇಲ್ಲ. ವಾವ್ ಗುಡ್ ಗರ್ಲ್. ಹಾಕು ಡಿಗ್ಗಿ ಒಳಗೆ, ಡಿಗ್ಗಿ ಹಾಕು. ಸೂಪರ್ ಸೂಪರ್ ಸೂಪರ್. ಇರ್ಲಿ ಹೇಳು ಮಾಡ್ರಿ ಮತ್ತೆ. ಹುಲ್ಲ ಆಗಲ್ಲ ಇದ್ದಿಲ್ಲ ಹೆಂಗದೆ. ಒಂದು ಬಾ ಹಲೋ ಇದು ಪಪ್ಪನೇ ಕಳ್ಸ್ತಾರೆ ಬಿಡು ಬಂದು. ನಾ ಬರೀ ಹುಲ್ ಮಾಡಾಕಿ ನಿಮ್ಮ ಪಪ್ಪ ಯಾರು ದಿಗ್ಗಿ ನೋಡ್ರಿ ಅಂಥದ ಅಡುಗಳಿಗೆ ಹುಲ್ ಮಾಡೀನಿ. ಮಮ್ಮಿ ಇದು ಏನಿಲ್ಲ ಅಂದ್ರೆ 8 ದಿನ ಹೋಗ್ತದ. 8 ದಿನ ಆಗ್ತೈತು. ನಾ ಅದಕ್ಕೆ ಆಡು ತಾಮ್ಯಾಗ ಖಬ್ರೆ ಇಲ್ಲ. ಇಲ್ಲಿ ಮಕ್ಕೋತಾನೆ ನೋಡು. ಇಲ್ಲಿ ಬಂದು ಮಕ್ಕೊಂಡ್ರೆ ಅಲ್ಲಿ ಮನೆ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಇವತ್ತಿನ ಸ್ಪೆಷಲ್ ಪಲ್ಯ ಏನಪ್ಪ ಅಂತಂದ್ರೆ ಕೋಸಂಬರಿ ನೋಡ್ರಿ. ನಮ್ಮ ಮನೆಯವ್ರು ಕೋಸಂಬರಿ ಮಾಡ್ಯಾರ. ಮಾರ್ಕೆಟ್ದಾಗ ಶೇಂಗಾ ತಂದಿರು, ಹಸಿ ಶೇಂಗಾ ಹುರಿದಿದ್ದೀವ್ರಿ. ಮೊಸರು ತಂದಾರ, ಚಪಾತಿ. ಯಾಕ್ರಿ ಬರ್ಲಿಲ್ಲ ಅವ್ರು ಹೊಳೆ ಊಟ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ. ನೋಡ್ರಿ ನಮ್ಮ ಮನೆಯವರು ಪುಟ್ಟಲಕ್ಷ್ಮಿ ತೊಗೊಂಡು ಬಂದಾರ. ಇದ್ರ ಮಮ್ಮಿ ಬಿಟ್ಟು ಬಂದಾಳ್ರಿ ಇವಳು. ಹಿಂಗಾಗಿ ಈಕಿ ಹಾಲು ನೋಡ್ರಿ ಇಲ್ಲಿ 2 ಲೀಟ್ರ್ ಹಾಲು ಕೊಂಡು ತಂದಾರ ನೋಡ್ರಿ. ಹೆಂಗೆ ಒದರ್ಕತ್ತಾಳ ಹೊಸ. ಕುಡಿಯಾಗದ್ದಮ್ಮಮ್ಮ. ಓ ಹೊಸ ಆಗ್ಯಾವ. ಏ ನೆಕ್ಲಕತ್ತದಲ್ಲ ಹೊಸದ ಯಾವ ಪಾಪ. ಲಕ್ಷ್ಮಿಗೆ ಹೊಸ ಆಗ್ಯಾವ ಒದರ್ಕತ್ತಾಳ್ರಿ ನೋಡ್ರಿ. ನಮ್ಮ ಮನೆಯವರು ಹಾಲು ತಂದಾರ ಹೋಗಿ. ಇವತ್ತೊಂದು ದಿನ ಹಿಂಗೆ ಕುಡಿಸ್ರಿ, ನಾಳೆ ನೋಡೋದು ಅದಕ್ಕೆ ನಿಪ್ಪಲ್ ತೊಂಬರಿ. ಅದಕ್ಕೆ ನೆಲ್ಕಲಿಗೆ ಯಾನು ಸಾವಕಾಶ ಕುಡಿಸ್ರಿ. ಅಪ್ಪ ಹಾಲಿಲ್ಲ, ಜರ್ಸಿ ಹಾಕೋದು ಹಾಲು ಹಿಂಗೆ ಇರ್ತಾವಪ್ಪು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಇವಾಗ ಎಲ್ಲ ಕೆಲಸ ಮುಗೀತು, ಹಾಗಾಗಿ ನಾನು ಸ್ಟಡಿ ಕೂತಿದ್ದೀನಿ ನೋಡ್ರಿ. ಇವಾಗ
ಯೂಟ್ಯೂಬಲ್ಲಿ ಬಂದಿದ್ದು ಎಲ್ಲನೂ ಇಂಗ್ಲೀಷ. ನನಗೆ ಇಂಗ್ಲೀಷ್ ಮಾತಾಡೋದಂದ್ರೆ ಭಾಳ ಇಷ್ಟ ರೀ. ಹೀಗಾಗಿ ಇಂಗ್ಲೀಷ್ ಎಲ್ಲ ಇದು ಬರ್ಕೊಂಡಿದ್ದೀನಿ. ಸೈಕಾಲಜಿ ತೊಗೊಂಡಿದ್ದೀನಿ. ಸೈಕಾಲಜಿ ಈಗ ಕ್ವಶನ್ ಆನ್ಸರ್ ಬಿಡಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಇವೆಲ್ಲ ಈಗ ಟಾಪಿಕ್ ವೈಸ ಬಿಡಿಸ್ಕೊತ ಹೋಗ್ತೀನಿ ರೀ. ಯಾವಾಗ ಕರೆಯಲಕ್ರಿ ಫ್ರೆಂಡ್ಸ್, ಇವಾಗಿನ ಹಿಡಿದು ಸ್ವಲ್ಪ ಸ್ಟಡಿ ಮಾಡ್ಕೊತ ಹೋದಿವಂದ್ರೆ ಅಭ್ಯಾಸ ಹೆವಿ ಆಗಂಗಿಲ್ಲ. ಅವಾಗ ಒಮ್ಮೆ ಕರೆನ ಓದ್ತೀನಿ ಅಂದ್ರೆ ನಮ್ಗೆ ಆಗಂಗಿಲ್ಲ ರೀ. ಹಾಗಾಗಿ ಈಗಿನ ಹಿಡಿದೆ ಸ್ವಲ್ಪ ಓದ್ಕೊತ ಹೋದ್ರೆ ಅಲ್ಲಿಗೆ ಟಚ್ ಆಗ್ತದ್ರಿ ಅದು. ಹಾಗಾಗಿ ಈಗಿನ ಹಿಡಿದೆ ಅಭ್ಯಾಸ ಮಾಡ್ತೀನಿ ರೀ ನಾನು ಫ್ರೆಂಡ್ಸ. ನೀವು ಕೂಡ ಮಾಡ್ಬೋದು ನೋಡಿರಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಾನು ಕೂಡ ನೋಟ್ಸ್ ಮಾಡಿ ಇಟ್ಕೊತೀನಿ ರೀ. ಅಲ್ಲೆಲ್ಲ ಬುಕ್ಸ್ ಅದಾವು ನೋಡ್ರಿ. ಅಲ್ಲಿ ಬುಕ್ಸ್ ಒಟ್ಟು ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಎಲ್ಲ ಚೀಲ ತುಂಬಿಟ್ಟಿದ್ದೆ ರೀ. ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗ ಟೈಮ್ ಸಿಗ್ತಿದ್ದಿಲ್ಲ ಓದ್ಲಿಕ್ಕೆ. ಇವಾಗೆಲ್ಲ ಈ ಥರ ಹಚ್ಕೊಂಡ್ಬಿಟ್ಟಿದ್ದೀನಿ. ಹೀಗಾಗಿ ಈಗ ಸ್ಟಡಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ. ಡೈಲಿ ಎಷ್ಟಾಗುತ್ತಾ ಅಷ್ಟು ಒಂದು 4 ಅವರೇ ಮಾಡ್ಬೇಕಂತ ಹೇಳಿ ಡಿಸಿಷನ್ ಮಾಡಿದ್ದೀನಿ ರೀ. ಇದು ನಮ್ಮ ಹುಡುಗಿಗೆ ಟ್ಯೂಷನ್ ನೋಟ್ಸ ಕೊಂಡ್ಕೊಟ್ಟಿದ್ದೆ. ಅವರು ಏನೋ ಟೀಚರ್ 2 ಲೈನ 3 ಲೈನ ನೋಟ್ಬುಕ್ ಹೇಳ್ಯಾರ. ಹಾಗಾಗಿ ಇವರು ನನಗೆ ಕೊಟ್ಟಾರ. ಸ್ವಲ್ಪ ಬರ್ದಾರ, ಮುಂದೆಲ್ಲ ಖಾಲಿ ಉಳ್ದೈತಿ. ಹೀಗಾಗಿ ನಾನೇ ಇದ್ರಾಗ ಸ್ಟಾರ್ಟ್ ಮಾಡ್ತೀನಿ ರೀ. ಪಾಯಿಂಟ್ಸ್ ತೆಗಿಯಕತ್ತ ಮೇನ್ ಪಾಯಿಂಟ್ಸ ಎಲ್ಲ ಫುಲ್ಲೇ ಖಾಲಿ ಅದಿದು. ಬೇರೆ ನೋಟ್ಬುಕ್ ಎಲ್ಲ ಅದಾವೆ, ಆದ್ರೆ ಇವೇ ಅದಾವ್ರಿಗೆ ಇಲ್ಲೇ ಹಂತೀನಿ. ಅದಕ್ಕಾಗಿ ಇದು ತೊಗೊಂಡಿದ್ರಾಗೆ ಸ್ಟಾರ್ಟ್ ಮಾಡ್ತೀನಿ ರೀ. ಇಲ್ಲಿ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ. ಜಿ ಕೆ ಟುಡೇ ಅಂತ ಹೇಳಿ ರಾಮ್ ಸರ್ ಮಾಡ್ತಾರಲ್ರಿ, ಅವ್ರದ್ದು GK ನೋಟ್ಸ್ ಬರ್ಕೊಂಡಿದ್ದೀನಿ. ಈ ಥರ ಇನ್ನು ನಾನು ಎಲ್ಲ ನೋಟ್ಸ್ಗಳು ಮಾಡ್ಕೊತ ಸ್ಟಡಿ ಮಾಡ್ತೀನಿ ರೀ. ಡೈಲಿ 1 4 ಅವರೇ ಸ್ಟಡಿ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ ಫ್ರೆಂಡ್ಸ. ನೀವು ಕೂಡ ಸ್ಟಡಿ ಇದೇ ಥರ ಮಾಡಿರಿ ಫ್ರೆಂಡ್ಸ್.